ವಸಾಹತೋತ್ತರ ವಿಮರ್ಶೆ, ಪೋಸ್ಟ್ ಕಲೋನಿಯಲ್ ಕ್ರಿಟಿಸಿಸಂ. ಸಾಮ್ರಾಜ್ಯಶಾಹಿಯು ತನ್ನ ಅಧಿಕಾರವನ್ನು ವಿಸ್ತರಿಸುವ ಒಂದು ಪ್ರಯೋಗವಾಗಿ ವಿಭಿನ್ನ ಪ್ರದೇಶಗಳಲ್ಲಿ ತನ್ನ ವಸಾಹತುಗಳನ್ನು ನಿರ್ಮಿಸುತ್ತದೆ. ಈ ವಸಾಹತು ಆಡಳಿತಗಳು ಆ ಪ್ರದೇಶಗಳ ಸಂಸ್ಕೃತಿಗಳ ಮೇಲೆ ಬೀರುವ ಪರಿಣಾಮಗಳು ಅಲ್ಲಿನ ಸಾಹಿತ್ಯದಲ್ಲೂ ಕಾಣಿಸುತ್ತವೆ. ವಸಾಹತೋತ್ತರ ಸಾಹಿತ್ಯವು ಚಾರಿತ್ರಿಕವಾಗಿ ಅಂಚಿಗೆ ಸರಿಸಲಾದ ದನಿಗಳದ್ದಾಗಿರುತ್ತದೆ ಎಂದು ಸಾಹಿತ್ಯ ಸಿದ್ಧಾಂತಗಳು ಹೇಳುತ್ತವೆ. ಹಾಗಾಗಿ ಸಾಹಿತ್ಯ ವಿಮರ್ಶೆಗಳು ಆ ಸಮಯದಲ್ಲಿ ಜನಬದುಕಿನ ಮೇಲೆ, ವಿಶೇಷವಾಗಿ ಅಂಚಿನ ಸಮುದಾಯಗಳ ಮೇಲೆ ಆದ ಪರಿಣಾಮಗಳನ್ನು ಗಮನಿಸುತ್ತವೆ. ಇದನ್ನು ವಿಮರ್ಶಾ ಪರಿಭಾಷೆಯಲ್ಲಿ ಅಂಚಿನ ಸಮುದಾಯಗಳ ಅಧ್ಯಯನ, ಸಬಾಲ್ಟರ್ನ್ ಸ್ಟಡೀಸ್ ಎನ್ನುತ್ತಾರೆ. ಸ್ತ್ರೀವಾದಿ ಸಿದ್ಧಾಂತಗಳನ್ನು ಅನ್ವಯಿಸಿ ಸಾಹಿತ್ಯ ವಿಮರ್ಶೆಗೆ ತೊಡಗುವವರು ವಸಾಹತು ಆಡಳಿತದ ವೇಳೆ ವಿಶೇಷವಾಗಿ ಮಹಿಳಾ ಬದುಕಿನ ಮೇಲೆ ಆದ ಪರಿಣಾಮಗಳನ್ನು ಗಮನಿಸುತ್ತಾರೆ. ಏಕೆಂದರೆ ಮಹಿಳೆಯರು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ವಸಾಹತು ಆಡಳಿತಕ್ಕೆ ಮುಂಚೆಯೂ ಅಂಚಿನಲ್ಲಿ ಇದ್ದವರೇ. ಆಗಲೂ ಅವರ ಬದುಕುಗಳು ಅನ್ಯತನ ಮತ್ತು ಅಧೀನತೆಗಳ ಅಡಿಯಲ್ಲಿ ಸಿಲುಕಿಯೇ ಇದ್ದವು. ಈಗ ವಸಾಹತು ಆಡಳಿತದಿಂದಾಗಿ ಈವರೆಗಿನ ಅವರ ಅನ್ಯತನ ಮತ್ತು ಅಧೀನತೆಗಳ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆಗಳು ಕಾಣಿಸಿದವೆ ಎಂದು ಸ್ತ್ರೀವಾದಿ ವಸಾಹತೋತ್ತರ ಅಧ್ಯಯನಗಳು ನೋಡುತ್ತವೆ. ವಸಾಹತೋತ್ತರ ವಿಮರ್ಶೆಯು ಒಂದೆಡೆ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗಳು ಕಟ್ಟಿದ ಸಂಕತನಗಳನ್ನು ಗಮನಿಸುತ್ತದೆ. ಜೊತೆಗೆ ಈ ವಸಾಹತಿಗೆ ಒಳಗಾದ ಜನಸಮುದಾಯಗಳ ಸಂಕತನಗಳನ್ನು ಗಮನಿಸುತ್ತದೆ. ಈ ಸಂಕತನಗಳು ಸಾಹಿತ್ಯ ಪಠ್ಯಗಳಲ್ಲಿಯೂ ದಾಖಲಾಗಿರುತ್ತವೆ. ಸಾಹಿತ್ಯ ವಿಮರ್ಶಕರು ಈ ಪಠ್ಯಗಳನ್ನು ವರ್ತಮಾನದ ಆಧುನಿಕ ಜೀವನ ಕ್ರಮದ ಸಂದರ್ಭದ ವಿಶ್ಲೇಷಣೆಗೆ ಬಳಸುತ್ತಾರೆ ಮತ್ತು ಸಾಂಸ್ಕೃತಿಕವಾಗಿ ಅಸಮಾನ ಮತ್ತು ಏರುಪೇರು ನೆಲೆಗಳಲ್ಲಿ ಪ್ರತಿನಿಧಿತವಾಗಿರುವ ಎರಡು ಶಕ್ತಿಗಳ ನಡುವೆ ರಾಜಕೀಯ ಮತ್ತು ಸಾಮಾಜಿಕ ಅಧಿಕೃತತೆಗಾಗಿ ನಡೆಯುವ ಸಂಘರ್ಷಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಈ ವಿಶ್ಲೇಷಣೆಗಳನ್ನು ಬಳಸುತ್ತಾರೆ. ಅಂದರೆ ವಸಾಹತೋತ್ತರ ವಿಮರ್ಶೆಯು ಸಾಮ್ರಾಜ್ಯಶಾಹಿ ಹಾಗೂ ವಸಾಹತುಶಾಹಿ ಸಂಕತನಗಳನ್ನು, ಅಂಚಿನ ಸಮುದಾಯಗಳ ಸಂಕತನಗಳನ್ನು ಒಟ್ಟೊಟ್ಟಿಗೆ ಅಧ್ಯಯನ ಮಾಡುವ ಮೂಲಕವೇ ಅವೆರಡಕ್ಕೂ ಸಾಕ್ಷಿಯಾಗಿ ನಿಲ್ಲುತ್ತದೆ. ಈ ಮೂಲಕ ಪ್ರಬಲ ಶಕ್ತಿಗಳು ಯಾವಾಗಲೂ ಇಬ್ಬಗೆಯ ದೃಷ್ಟಿಕೋನಗಳನ್ನೇ ಪ್ರತಿಪಾದಿಸುತ್ತವೆ ಎಂಬುದು ಸಾಬೀತಾಗುತ್ತದೆ. ಪಶ್ಚಿಮದ ಜ್ಞಾನ ಮೀಮಾಂಸೆಯು ಇಂತಹ ಇಬ್ಬಗೆಯ ನೋಟಗಳನ್ನೇ ಹೊಂದಿದೆ ಎಂದು ಅಧ್ಯಯನಕಾರರು ಹೇಳುತ್ತಾರೆ. ಉದಾಹರಣೆಗೆ, ವಸಾಹತುಗಳನ್ನು ನಿರ್ಮಿಸುವವರು ವರ್ಸಸ್ ವಸಾಹತು ಆಡಳಿತಕ್ಕೆ ಒಳಗಾಗುವವರು, ನಾಗರಿಕತೆ ವರ್ಸಸ್ ಅನಾಗರಿಕತೆ, ಅಭಿವೃದ್ಧಿಗೊಂಡ ವರ್ಸಸ್ ಅಭಿವೃದ್ಧಿಶೀಲ, ಪ್ರಗತಿದಾಯಕ ವರ್ಸಸ್ ಆದಿಮ ಎಂಬ ಇಬ್ಬಗೆಯ ನೋಟದವು. ಸಾಹಿತ್ಯವು ವಸಾಹತುಶಾಹಿ ದಬ್ಬಾಳಿಕೆಯನ್ನು ಬಳಸುವ ಶಾಸ್ತ್ರವೂ ಹೌದು, ಹಾಗೆಯೇ ಪ್ರತಿರೋಧದ ಧ್ವನಿಗಳ ಸಾಕ್ಷಿಯೂ ಹೌದು ಎಂಬಂತೆ ವರ್ತಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ 19ನೇ ಶತಮಾನದ ಕಾದಂಬರಿಗಳು ಮತ್ತು ಅವುಗಳನ್ನು ಬರೆಯುವ, ಓದುವ ಮಹಿಳೆಯರು, ಬರಹಗಾರರಾಗಿ ಮತ್ತು ಓದುಗರಾಗಿ ಇವೆರಡೂ ಸಂಗತಿಗಳು ಸ್ತ್ರೀವಾದಿ ಸಾಹಿತ್ಯ ಸಿದ್ಧಾಂತಗಳು ವಿಸ್ತರಿಸಲು ಕಾರಣವಾದವು. ಜೊತೆಗೆ ಆ ಸಿದ್ಧಾಂತಗಳಿಗೆ ಎದುರಾಗಿ
ಸವಾಲುಗಳನ್ನು ನಿಲ್ಲಿಸಿದವು. ಸ್ತ್ರೀವಾದಿ ದೃಷ್ಟಿಕೋನದಿಂದ ವಸಾಹತೋತ್ತರ ವಿಮರ್ಶೆಯಲ್ಲಿ ತೊಡಗಿದವರಲ್ಲಿ ಗಾಯತ್ರಿ ದೇವಿ ಸ್ಪಿವಾಕ್ ಅವರ ಹೆಸರು ಹೆಚ್ಚು ಪ್ರಸ್ತಾಪಗೊಳ್ಳುತ್ತದೆ. ಆಕೆಯು ಲೈಂಗಿಕತೆಯನ್ನು, ಕುಲಮೂಲವನ್ನು ಒಟ್ಟೊಟ್ಟಿಗೆ ವಿಶ್ಲೇಷಣೆ ಮಾಡುವ ಅಗತ್ಯವಿದೆ ಎಂದು ಹೇಳುತ್ತಾಳೆ. ಫಸ್ಟ್ ವರ್ಲ್ಡ್ ಸ್ತ್ರೀವಾದವು ಥರ್ಡ್ ವರ್ಲ್ಡ್ ಸ್ತ್ರೀವಾದದ ಬಗೆಗೆ ತನ್ನೊಳಗೆ ವಸಾಹತುಶಾಹಿ ಮನೋಭಾವವನ್ನು ತುಂಬಿಕೊಂಡಿದೆ ಎನ್ನುತ್ತಾಳೆ. ಇದನ್ನು ಆಕೆ ಇನ್ಬಿಲ್ಟ್ ಕಲೋನಿಯಲಿಸಂ ಎಂದು ಕರೆಯುತ್ತಾಳೆ. ಅಂದರೆ ಪ್ರಥಮ ಜಗತ್ತು ಎನ್ನುವ ಮಾತಿನಲ್ಲೇ ಹುದುಗಿರುವ ವಸಾಹತು ಗುಣ ಎಂಬ ಅರ್ಥ. ಅಂಚಿನ ಸಮುದಾಯಗಳ ಅಧ್ಯಯನ, ಸಬಾಲ್ಟರ್ನ್ ಸ್ಟಡೀಸ್. ಪ್ರಥಮ ಜಗತ್ತು ಎಂದು ತನ್ನನ್ನು ತಾನೇ ಕರೆದುಕೊಳ್ಳುವ ಸ್ತ್ರೀವಾದವು ತನ್ನನ್ನಷ್ಟೇ ಮುನ್ನೆಲೆಯಲ್ಲಿ ಕಾಣಿಸುವ ಹಲವು ತಂತ್ರಗಳನ್ನು ಹೂಡುತ್ತದೆ. 1. ಎಲ್ಲ ಮಹಿಳಾ ಬರವಣಿಗೆಗಳನ್ನು ಒಂದೇ ಚೀಲಕ್ಕೆ ತುಂಬಿ ಮಹಿಳಾ ಬರವಣಿಗೆಗಳು ಎಂದು ಕರೆಯುವುದು. 2. ಈ ಮೂಲಕ ಬರಹಗಳ ಹಿನ್ನೆಲೆಗೆ ಇರುವ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಪಕ್ಕಕ್ಕೆ ಸರಿಸಿಬಿಡುವುದು. 3. ಕಪ್ಪು, ಇಂಡಿಯನ್ ಮುಂತಾದ ಪಟ್ಟಿಗಳನ್ನು ಮಾಡಿ ಅವುಗಳಲ್ಲಿ ಇರುವ ವಾಸ್ತವ ವ್ಯತ್ಯಾಸಗಳನ್ನು, ರಾಷ್ಟ್ರೀಯತೆ, ಕುಲಮೂಲ ಎಂಬ ವಿವರಗಳನ್ನು ಮುಚ್ಚಿ ಹಾಕಿ ಗೊಂದಲಗಳನ್ನು ಸೃಷ್ಟಿಸುವುದು. ಇಂತಹ ಹಲವು ಹುನ್ನಾರಗಳು ಸ್ತ್ರೀವಾದಿ ವಿಮರ್ಶೆಯ ದಾರಿ ತಪ್ಪಿಸುವ ಕಾರಣಗಳೇ ಆಗುತ್ತವೆ. ಉದಾಹರಣೆಗೆ, ಅದು ಕಪ್ಪು ಸಾಹಿತ್ಯ ಎಂದು ಹೇಳುವಾಗ ನಿಜವಾದ ಎಲ್ಲ ಕಪ್ಪು ಜನರನ್ನೂ ಸೂಚಿಸುವುದಿಲ್ಲ. ಕಪ್ಪು ಜನ ಎಂದರೆ ಜಗತ್ತಿನ ಎಲ್ಲೆಡೆಯೂ ಒಂದೇ ಬಗೆಯಲ್ಲಿ ವ್ಯಾಖ್ಯಾನಗೊಳ್ಳುವುದಿಲ್ಲ. ಅಮೆರಿಕಾದಲ್ಲಿ ಅವರು ಆಫ್ರಿಕನ್ ಅಮೆರಿಕನ್ನರು, ಬ್ರಿಟನ್ನಿನಲ್ಲಿ ಬಿಳಿಯರಲ್ಲದ ಎಲ್ಲರೂ ನಾನ್ ವೈಟ್ ಎಂಬ ಒಂದೇ ಸಾಮಾನ್ಯ ಗುಂಪಿಗೆ ಸೇರುತ್ತಾರೆಯಷ್ಟೇ. ಇಲ್ಲಿ ಆಫ್ರಿಕನ್, ಆಫ್ರೋ ಅಮೇರಿಕನ್, ಆಫ್ರೋ ಕೆರೆಬಿಯನ್ ಅಥವಾ ಇಂಡಿಯಾ ಮೂಲದ ಎಂಬ ಎಲ್ಲ ವರ್ಣೀಯರು ನಾನ್ ವೈಟ್ಗಳು ಅಷ್ಟೇ. ಅವರವರ ವಿಶಿಷ್ಟ ಸಾಮಾಜಿಕ, ಧಾರ್ಮಿಕ ಮತ್ತು ಸಮಾಜೋ ರಾಜಕೀಯ ಚರಿತ್ರೆಗಳು ಪರಿಗಣನೆಗೊಳ್ಳುವುದೇ ಇಲ್ಲ. ಆದರೆ ಆ ಬಿಡಿ ಗುಂಪುಗಳಲ್ಲಿನ ಒಂದೊಂದರ ಪರಂಪರೆಯು ವಿಭಿನ್ನವಾದುದು. ಇವೆಲ್ಲವನ್ನೂ ಒಂದೇ ಚೀಲದಲ್ಲಿ ತುಂಬಿ ಕಪ್ಪು ಸಾಹಿತ್ಯ ಎಂದು ಸಾಮಾನ್ಯೀಕರಿಸಿ ನೋಡುವುದು ತಪ್ಪಾಗುತ್ತದೆ. ಉದಾಹರಣೆಗೆ, ಆಫ್ರಿಕನ್ ಎಂದರೆ ಆಫ್ರಿಕಾ ಖಂಡದ ಅವೆಷ್ಟು ದೇಶಗಳು, ಭಾಷೆಗಳು, ಚರಿತ್ರೆಗಳು, ಸಂಸ್ಕೃತಿಗಳು ಇವೆಲ್ಲ ವೈವಿಧ್ಯಗಳನ್ನು ಮರೆಮಾಚಿದಂತೆಯೇ ಆಗುತ್ತದೆ. ಹೌದು, ಪಿತೃಪ್ರಧಾನತೆಯ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಮಹಿಳೆಯರು ದಮನಿತರೇ ಆಗಿರುತ್ತಾರೆ ಎಂಬುದನ್ನು ಸಾಮಾನ್ಯೀಕರಿಸಿ ಹೇಳಬಹುದು. ಹಾಗೆಂದು ಆ ಬಿಡಿ ಗುಂಪುಗಳಲ್ಲಿನ ವಿಶಿಷ್ಟ ಸಂಗತಿಗಳನ್ನು ಸಾಮಾನ್ಯೀಕರಿಸಿ ನೋಡಲಾಗದು. ಅವುಗಳ ಸಾಂಸ್ಕೃತಿಕ ಸಂದರ್ಭದ ಅಧ್ಯಯನವನ್ನು ಕಡೆಗಣಿಸಿ ಹೆಣ್ಣಿನ ಅಧೀನತೆಯ ಸ್ವರೂಪವನ್ನು ಸಾಮಾನ್ಯೀಕರಿಸಿ ಅಳಿಯಲಾಗದು. ಇವೆಲ್ಲವನ್ನು ವಿಮರ್ಶೆಯು ಗಮನಿಸಬೇಕಾಗುತ್ತದೆ. ಈ ಕಾರಣದಿಂದಲೇ ಗಾಯತ್ರಿ ದೇವಿ ಸ್ಪಿವಾಕ್ ಅವರು ಈ ಮಾದರಿಯನ್ನು ಅಂಚಿನ ಸಮುದಾಯಗಳ ಅಧ್ಯಯನ, ಸಬಾಲ್ಟರ್ನ್ ಸ್ಟಡೀಸ್ ಎಂದು ಕರೆದದ್ದು. ನಮ್ಮ ಅಧ್ಯಯನಗಳು ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಗಳ ಕೆಳಗೆ ದಮನಕ್ಕೆ ಒಳಗಾದ ವಿಷಯ ಎಂಬುದನ್ನು
ವಿಶೇಷವಾಗಿ ಗುರುತಿಸುವುದು ಅಗತ್ಯ ಎಂದು ಒತ್ತಾಯಿಸಿದ್ದು. ಆದರೆ ಗಾಯತ್ರಿ ದೇವಿ ಸ್ಪಿವಾಕ್ ಹೇಳುವ ಈ ವಿಮರ್ಶಾ ವಿಧಾನದಲ್ಲಿ ಸ್ತ್ರೀವಾದಿ ವಿಮರ್ಶೆ ಎಂಬ ಪರಿಕಲ್ಪನೆಯು ಹೆಚ್ಚು ಸಂಕೀರ್ಣ ಸ್ವರೂಪದ್ದಾಗುತ್ತದೆ. ಏಕೆಂದರೆ ಲಿಂಗತ್ವ ಅಧ್ಯಯನವು ಪುರುಷರು ಮತ್ತು ಮಹಿಳೆಯರ ನಡುವೆ ಇರುವ ಸಾಮಾಜಿಕ ಅಸಮಾನತೆಯ ಕಡೆಗೆ ಗಮನ ಕೊಡುತ್ತದೆ. ಆದರೆ ಸಬಾಲ್ಟರ್ನ್ ಪರಿಕಲ್ಪನೆಯು ಗಂಡು ಮತ್ತು ಹೆಣ್ಣುಗಳ ನಡುವಣ ಅಧಿಕಾರ ಅಧೀನತೆಗಳ ಪರೀಕ್ಷೆಯಲ್ಲೇ ಇತರ ಸಾಮಾಜಿಕ ಅಸಮತೋಲನಗಳ ಅಧ್ಯಯನವನ್ನೂ ಬೆರೆಸುತ್ತದೆ. ಹೀಗೆ ಮಾಡಲು ಹೋದಾಗ ಇದರಲ್ಲಿ ಬಂಡವಾಳಶಾಹಿಯ ಪರಿಣಾಮದಲ್ಲಿ ಹುಟ್ಟಿರುವ ಅಸಂಖ್ಯ ಬಗೆಯ ಸಾಮಾಜಿಕ ಅನ್ಯಾಯಗಳು ಸೇರುತ್ತಲೇ ಹೋಗಬಹುದು. ಆಗ ವಿಮರ್ಶೆಯ ಕೇಂದ್ರ ಬಿಂದು ಯಾವುದು ಎಂಬ ಗೊಂದಲವೇ ಏರ್ಪಡಬಹುದು. ಇನ್ನೂ ಸರಿಯಾಗಿ ಹೇಳಬೇಕೆಂದರೆ ವಸಾಹತೋತ್ತರ ಸಿದ್ಧಾಂತವು ಮಹಿಳೆಯರ ಜೀವಂತ ಅನುಭವಗಳನ್ನು ಗಮನಿಸಲು ಹೋಗುವುದಿಲ್ಲ. ಬದಲಿಗೆ ರಾಜಕೀಯ ಮತ್ತು ಸಾಮಾಜಿಕ ಸಂದರ್ಭಗಳನ್ನು ಪ್ರಧಾನವಾಗಿಸಿಕೊಂಡು ಸಾಹಿತ್ಯ ಅಧ್ಯಯನ ಮತ್ತು ವಿಮರ್ಶೆಗಳ ವಿಧಾನಗಳನ್ನು ರೂಪಿಸುತ್ತದೆ. ಇದರಿಂದಾಗಿ ಲಿಂಗತ್ವ ಅಧ್ಯಯನವು ಕೇಂದ್ರದಲ್ಲಿ ಉಳಿಯುವುದಿಲ್ಲ. ತಾತ್ವಿಕತೆ ಮತ್ತು ಸಂಸ್ಕೃತಿ, ಐಡಿಯಾಲಜಿ ಅಂಡ್ ಕಲ್ಚರ್, ಲೌಕಿಕವಾದಿ ಸ್ತ್ರೀವಾದಿ ವಿಮರ್ಶೆ. ಸ್ತ್ರೀವಾದಿ ವಿಮರ್ಶೆಯ ಬಗೆಗಿನ ಈವರೆಗಿನ ಎಲ್ಲ ಚರ್ಚೆಗಳು ಮಹಿಳೆಯರು ಮತ್ತು ಪುರುಷರ ಲೌಕಿಕ ಅನುಭವಗಳ ಸ್ವರೂಪವನ್ನು ಆಧರಿಸಿಯೇ ನಡೆದವು. ಅಂದರೆ ಆಯಾ ಕಾಲದ ವಸ್ತುಲೋಕದಲ್ಲಿ ಆದ ಬೆಳವಣಿಗೆಗಳು ಮತ್ತು ಆ ಲೋಕದಲ್ಲಿ ಮಹಿಳೆಯರು ಮತ್ತು ಪುರುಷರ ಬದುಕಿನ ಅನುಭವಗಳು ಮತ್ತು ಜಾತಿ, ಜನಾಂಗ, ಕುಲಮೂಲ, ರಾಷ್ಟ್ರೀಯತೆ ಹಾಗೂ ಲೈಂಗಿಕತೆ ಎಂಬ ವೈವಿಧ್ಯಗಳಲ್ಲಿ ಈ ಅನುಭವಗಳು ಪಡೆದುಕೊಂಡ ಸ್ವರೂಪವನ್ನು ಗಮನಿಸುತ್ತಾ ಬಂದವು. ಅಂದರೆ ಇದು ಲೌಕಿಕ ಸಂದರ್ಭಗಳನ್ನು ಆಧರಿಸಿದ ವಿಮರ್ಶೆ ಎಂದಾಯಿತು. ಆದರೆ ಇಷ್ಟೆಲ್ಲ ವೈವಿಧ್ಯಗಳನ್ನು ಗಮನಿಸಿದರೂ ಈ ಲೌಕಿಕ ವಿಮರ್ಶೆಗಳು ಲೌಕಿಕ ಲೋಕದ ಆರ್ಥಿಕತೆ ಎಂಬ ಬಹುಮುಖ್ಯ ವೈವಿಧ್ಯತೆಯನ್ನು ಪರಿಗಣಿಸಲಿಲ್ಲ ಎಂಬುದು ಗಮನಾರ್ಹ. ಇದನ್ನು ಗಮನಿಸಿದ ಸ್ತ್ರೀವಾದಿಗಳು ಆರ್ಥಿಕತೆಯನ್ನು ಕೇಂದ್ರವಾಗಿಸಿಕೊಂಡ ಕೆಲವು ತಾತ್ವಿಕ ಚಿಂತನೆಗಳನ್ನು ಸ್ತ್ರೀವಾದಿ ಚಿಂತನೆಗಳಲ್ಲಿ ಮರು ಅವಲೋಕನ ಮಾಡುವ ಪ್ರಯತ್ನವನ್ನು ಮಾಡಿದರು. ಉದಾಹರಣೆಗೆ, ಅದಾಗಲೇ ಪ್ರಚಲಿತವಿದ್ದ ಮಾರ್ಕ್ಸ್ವಾದಿ ನೋಟವನ್ನು ತಮ್ಮ ಚಿಂತನೆಗಳಲ್ಲಿ ಅಳವಡಿಸಿಕೊಂಡರು. ಬಂಡವಾಳಶಾಹಿಯು ನೆಲೆಯೂರಿದ ಎಲ್ಲ ಚಾರಿತ್ರಿಕ ಸಂದರ್ಭಗಳಲ್ಲಿಯೂ ಲಿಂಗತ್ವ ತಾರತಮ್ಯಗಳು ಕೂಡ ಪುನರಾವರ್ತನೆಗೊಳ್ಳುವುದನ್ನು ವಿಶೇಷವಾಗಿ ಗಮನಿಸಿದರು. ಬಂಡವಾಳಶಾಹಿ ವ್ಯವಸ್ಥೆಯು ಹೆಣ್ಣು ಗಂಡುಗಳ ಶ್ರೇಣೀಕರಣವನ್ನು ಸಮರ್ಥಿಸಿ ಪೋಷಣೆ ಮಾಡುತ್ತದೆ ಮತ್ತು ಇದರಿಂದಾಗಿಯೇ ಮಹಿಳಾ ದುಡಿಮೆಯು ಅಪಮೌಲ್ಯಕ್ಕೆ ಗುರಿಯಾಗುತ್ತದೆ. ಉದಾಹರಣೆಗೆ, ಸಮಾನ ದುಡಿಮೆಗೆ ಸಮಾನ ವೇತನ ಸೌಲಭ್ಯಗಳು ಎಂದಾಗ ಮೇಲುನೋಟಕ್ಕೆ ನ್ಯಾಯಯುತ ಎಂದೇ ತೋರುತ್ತದೆ. ಆದರೆ ಸಾಮಾಜಿಕ ಪಾತ್ರಗಳಲ್ಲಿ ಪುರುಷರದು ಮೇಲುಗೈ ಆಗಿರುತ್ತದೆ. ಮೇಲು ಹಂತದ ದುಡಿಮೆಯ ವಲಯದಲ್ಲಿ ಅವನಿಗೆ ಮಹಿಳೆಗಿಂತಲೂ ಹೆಚ್ಚಿನ ಅವಕಾಶಗಳು ಸಹಜ ಎಂಬಂತೆ ದೊರೆಯುತ್ತವೆ. ಇದಕ್ಕಿಂತಲೂ ಮುಖ್ಯವಾಗಿ ಮಹಿಳೆಗೆ ದುಡಿಮೆಯ ವಲಯದಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗದಷ್ಟು ಕೌಟುಂಬಿಕ ಜವಾಬ್ದಾರಿಗಳು ಇರುತ್ತವೆ. ಅವರು ದುಡಿಮೆಯ ವಲಯದಲ್ಲಿ ಪುರುಷರಿಗೆ ಸಮಾನವಾದ ದರ್ಜೆಗಳನ್ನು ಪಡೆಯುವುದು ತೀರಾ ಕಷ್ಟ ಸಾಧ್ಯ. ಸಮಾನ ವೇತನ ಎಂಬುದು ಭ್ರಮೆ ಮಾತ್ರವೇ ಆಗುತ್ತದೆ. ಅಂದರೆ ಮಹಿಳೆಯರಿಗೆ ದುಡಿಮೆಯ ಅವಕಾಶಗಳು ಲಭ್ಯವಾದರೂ ಹೆಣ್ಣು ಗಂಡುಗಳ ಶ್ರೇಣೀಕರಣವು ಅಲ್ಲಿಯೂ ಸ್ಥಿರವಾಗಿಯೇ ಉಳಿಯುತ್ತದೆ. ಇದೇ ಹೋಲಿಕೆಯನ್ನು ಮುಂದುವರಿಸಿದರೆ ಮಹಿಳಾ ಬರಹಗಾರರು
ಮತ್ತು ಮಹಿಳಾ ಸಾಹಿತ್ಯ ಸೃಷ್ಟಿಯೂ ಕೂಡ ಅಪಮೌಲ್ಯಕ್ಕೆ ಒಳಗಾಗುವ ಬಗೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕರು ಗುರುತಿಸಿದರು. ಇವರನ್ನು ಲೌಕಿಕವಾದಿ ವಿಮರ್ಶಕರು, ಮೆಟೀರಿಯಲಿಸ್ಟ್ ವಿಮರ್ಶಕರು ಎನ್ನಲಾಗುತ್ತದೆ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ವರ್ಗ ಹಿತಾಸಕ್ತಿಗಳು ಹೆಚ್ಚುತ್ತವೆ. ಹೀಗಾಗಿ ಮಧ್ಯಮ ಮತ್ತು ಮೇಲುವರ್ಗದವರು ಹೆಚ್ಚಿನ ಅನುಕೂಲ, ಸೌಲಭ್ಯಗಳನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ. ಇದನ್ನೇ ಆಧರಿಸಿ ಸಂಸ್ಕೃತಿಗಳನ್ನೇ ಮೇಲು ಮತ್ತು ಕೀಳು ಎಂದು ವಿಂಗಡಿಸಿ ಇಡುವುದನ್ನು ಈ ವಿಮರ್ಶಕರು ಪ್ರಶ್ನೆ ಮಾಡಿದರು. ಈ ಮಾತು ಆ ವರ್ಗದ ಜನರಿಂದ ಸೃಷ್ಟಿಯಾಗುವ ಸಾಹಿತ್ಯಕ್ಕೂ ಅನ್ವಯಿಸುತ್ತದೆ. ಇದೇ ಶ್ರೇಣೀಕರಣ ತರ್ಕದಲ್ಲಿ ಮಹಿಳಾ ಸಾಹಿತ್ಯವು ಪುರುಷ ಸಾಹಿತ್ಯಕ್ಕಿಂತಲೂ ಕೆಳದರ್ಜೆಯದು ಎನಿಸಿಕೊಳ್ಳುತ್ತದೆ. ಉದಾಹರಣೆಗೆ, ಮಹಿಳೆಯರು ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಹೆಚ್ಚು ಬರೆಯುತ್ತಾರೆ. ಮಹಿಳಾ ಸಾಹಿತ್ಯವನ್ನು ಕೆಳದರ್ಜೆಯದು ಎಂದು ಹೇಳಲು ಈ ಕಾರಣ ಸಾಕಾಗುವುದಿಲ್ಲ. ಅದಕ್ಕಾಗಿ ಇಡೀ ಜನಪ್ರಿಯ ಪ್ರಕಾರವನ್ನೇ ಕೀಳುಗಳೆಯಲಾಗುತ್ತದೆ. ಅಲ್ಲಿಗೆ ಜನಪ್ರಿಯ ಸಾಹಿತ್ಯ ಪ್ರಕಾರವು ಅದರೊಂದಿಗೆ ಆ ಪ್ರಕಾರವನ್ನು ಬಳಸುವ ಮಹಿಳಾ ಸಾಹಿತ್ಯವು ಮೌಲ್ಯವನ್ನು ಕಳೆದುಕೊಂಡು ಒಟ್ಟಿಗೆ ಅಂಚಿಗೆ ಸರಿದು ಬಿಡುತ್ತವೆ. ಪುರುಷ ಸಾಹಿತ್ಯದ ಈ ರಾಜಕಾರಣಕ್ಕೆ ಪ್ರತಿಯಾಗಿ ಸ್ತ್ರೀವಾದಿ ವಿಮರ್ಶೆಯು ಜನಪ್ರಿಯ ಸಂಸ್ಕೃತಿಯ ಕಡೆ ಹೆಚ್ಚಿನ ಗಮನ ಹರಿಸುವಂತೆ ಆಯಿತು. ಇಂತಹ ಸಂಸ್ಕೃತಿ ಅಧ್ಯಯನವು ಸ್ತ್ರೀವಾದಿ ವಿಮರ್ಶಕರಿಗೆ ಒಂದು ವಿಶೇಷ ಅನುಭವವನ್ನು ಕೊಟ್ಟಿತು. ಸಾಹಿತ್ಯ ಮತ್ತು ಮಾಧ್ಯಮಗಳ ನಡುವೆ ಇರುವ ಗೆರೆಗಳು ಹೆಚ್ಚು ಕಡಿಮೆ ಹೊರಟೇ ಹೋದವು. ಇವೆರಡನ್ನು ಒಟ್ಟಿಗೆ ಕೂಡಿಸಿ ಅಧ್ಯಯನ ಮಾಡಿದಂತೆಲ್ಲ ದೃಶ್ಯ ಮತ್ತು ಭೌತಿಕ ಲೌಕಿಕ ಸಂಸ್ಕೃತಿಗಳು, ಅಂದರೆ ಸಿನಿಮಾ, ಟಿವಿ, ಪತ್ರಿಕೆ, ಪುರವಣಿಗಳು ಹಾಗೂ ಫ್ಯಾಷನ್ ಲೋಕಗಳಲ್ಲಿ ಹೆಣ್ಣು ದೇಹವನ್ನು ಸರಕು ಎಂಬಂತೆ ಬಳಸುವಿಕೆ ಈ ಬಗೆಯ ಅಧ್ಯಯನಗಳು ಸ್ತ್ರೀವಾದಿ ಸಿದ್ಧಾಂತಗಳ ವ್ಯಾಪ್ತಿಯನ್ನು ವಿಸ್ತರಿಸಿದವು. ಹಾಗಾಗಿ ಮೆಟೀರಿಯಲಿಸ್ಟ್ ಸ್ತ್ರೀವಾದಿ ವಿಶ್ಲೇಷಣೆ ಎಂಬುದು ಎರಡು ಪಾಳಿಯ ಕೆಲಸವಿದ್ದಂತೆ ಎನ್ನುತ್ತಾಳೆ ಅಮೆರಿಕಾದ ಸ್ತ್ರೀವಾದಿ ಲೇಖಕಿ ಜೂಡಿತ್ ನ್ಯೂಟನ್. ಅಧಿಕಾರ ಸಂಬಂಧಗಳ ಮೇಲೆ ಪರಿಣಾಮಗಳನ್ನು ಬೀರುವ ಎರಡು ಪ್ರಧಾನ ಕಾರಣಗಳು ಇವೆ. ಒಂದು, ಲಿಂಗತ್ವದ ಕಾರಣ. ಎರಡನೆಯದು, ಅದರ ಜೊತೆಗೇ ಇರುವ ವರ್ಗ, ಜಾತಿ, ಜನಾಂಗ ಮತ್ತು ಲೈಂಗಿಕತಾ ಚಹರಗಳ ಕಾರಣ. ಮೆಟೀರಿಯಲಿಸ್ಟ್ ಸ್ತ್ರೀವಾದಿ ವಿಶ್ಲೇಷಣೆಗಳು ಇವೆರಡನ್ನು ಒಟ್ಟೊಟ್ಟಿಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ, ಒಂದೆಡೆ ಚರಿತ್ರೆ ಮತ್ತು ಸಮಾಜ ಎಂಬ ಚೌಕಟ್ಟಿನ ವಿಶ್ಲೇಷಣೆಯನ್ನು, ಇನ್ನೊಂದೆಡೆ ಸಾಂಸ್ಕೃತಿಕ ಉತ್ಪಾದನೆಗಳ ಸಂದರ್ಭಗಳ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತದೆ. ಮತ್ತು ಇವೆರಡರ ಜೊತೆಗೆ ಒಂದು ನಿರ್ದಿಷ್ಟ ಚಾರಿತ್ರಿಕ ಸಂದರ್ಭದಲ್ಲಿ ವಿಶ್ಲೇಷಣೆಗೆ ಒಳಪಡಿಸುತ್ತಿರುವ ಸಾಹಿತ್ಯ ಪಠ್ಯವು ಆವಾಹಿಸಿಕೊಂಡಿರುವ ಸಂಕೀರ್ಣ ಸಮಸ್ಯೆಗಳ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತದೆ. ಇವೆಲ್ಲವನ್ನೂ ನಿರ್ವಹಿಸುವ ಮೆಟೀರಿಯಲಿಸ್ಟ್ ಸ್ತ್ರೀವಾದಿ ವಿಮರ್ಶೆಯದು ಬಲು ಸಂಕೀರ್ಣವಾದ ಹಾದಿ ಎಂಬುದಂತೂ ಹೌದು.